बेंड वेनु ये हाथ देखता हाँ ये हाँ हाय हेलो फ्रेंड्स ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ಶೇರ್ ಮಾಡ್ಕೊಂತಾ ಇದೀವಿ ಬಲೂನ್ ಚಾಲೆಂಜಿಂಗ್. ಅದು ಯಾರ್ಯಾರ ನಡುವೆ ದೀಕ್ಷಿತ್ ಮತ್ತೆ ಚಾರ್ವಿ ನಡುವೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಶ್ಲೋಕ ಹೇಳ್ತೀನಿ ಬನ್ನಿ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣಯತ್ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಗೋವಿಂದಾಯ ನಮೋ ನಮಃ. ಫ್ರೆಂಡ್ಸ್ ಚಾರ್ವಿ ಶ್ಲೋಕ ಕೇಳಿದಾಯ್ತಲ್ವಾ. ಈಗ ನಾವು ಬಲೂನ್ನ ರೆಡಿ ಮಾಡ್ಕೊತಾ ಇದ್ದೀವಿ. ದೀಕ್ಷಿತ್ ಬಲೂನ್ ಆಟ ಆಡಿಸು ಅಂತ ಹೇಳಿ ಒಂದು ವೀಕಿಂದ ತುಂಬ ಕಾಡಿಸ್ತಿದ್ದ. ತುಂಬ ಬಲೂನ್ ತಂದಿದ್ವಿ. ಆ ವೀಕಲ್ಲಿ ಫುಲ್ ಖಾಲಿ ಮಾಡಿಬಿಟ್ಟ. ಒಂದಿಷ್ಟು ಉಳಿದಿದೆ ಅದನ್ನೇ ತೊಗೊಂಡು ಊದ್ಕೊಂಡ್ಬಿಟ್ಟು ಅದನ್ನು ನಾವು ದೀಕ್ಷಿತ್ನ ಆಟ ಆಡಿಸ್ಬೇಕಂತ ಹೇಳಿ ಬಲೂನ್ನ ರೆಡಿ ಮಾಡಿ ಇಟ್ಕೊತಾ ಇದ್ದೀವಿ. ಫ್ರೆಂಡ್ಸ್ ನಾನು ದೀಕ್ಷಿತ್ಗೆ ಚಾರ್ವಿಗೆ ಆಡಿಸ್ಲಿಕ್ಕಂತ ಹೇಳಿ ಗೋಡೆ ಮೇಲೆ ಬಲೂನ್ನ ಅಂಟಿಸಿದ್ದೀನಿ. ಮೂರು ಬಲೂನ್ನ ಅಂಟಿಸಿದ್ದೀನಿ. ಆ 3 ಬಲೂನ್ಗಳಲ್ಲಿ ಯಾರು ಬೇಗ ಹೊಡಿತಾರೆ ಅವರೇ ವಿನ್. 1 2 3 ಸ್ಟಾರ್ಟ್. 1 2 3 ಆಗಿಲ್ಲ ಅಂದ್ರೆ ದೀಕ್ಷಿತ್ ನೋಡಿ ಎಲ್ಲ ಕಿತಾಪತಿ ಮಾಡ್ತಾ ಇದ್ದಾನೆ. ಅವ್ನು ಬೇಗ ಮುಗಿಸ್ಬೇಕು ಅಂತ ಹೇಳಿ ತಲೆಯಿಂದ ಸರಿಸ್ಕೊಂಡು ಹೋಗ್ತಾ ಇದ್ದಾನೆ. ಹಾಂ ಬರ್ರಿ ಸಾಕು ಆಯಿತು ಬನ್ನಿ, ನಿಮ್ಮ ಟೈಮ್ ಓವರ್ ಆಯಿತು, ರಿಟರ್ನ್ ಬರಬೇಕು. ಗುಡ್. ಆಗಿಲ್ಲ ಅಂದರೆ ಬರಬೇಕು. ನಂಗೆ ಗೊತ್ತಿಲ್ಲ. ಕೈಯಿಂದ ಹೊಡೆದ್ರೆ ಔಟು. ನಾನು ಈಗಲೇ ಹೇಳಿದ್ದೀನಿ. ನೀನು ಅಲ್ಲೇ ಹೋಗಿ ಅಲ್ಲಿ ಇಟ್ಟು ಹೊಡಿ, ಗೋಡೆ ಮೇಲೆ ಇಟ್ಟು ಹೊಡಿ. ಬೇಕಾದರೆ ಗೋಡೆ ಮೇಲೆ ಇಟ್ಟು ಹೊಡಿ. ಹೊಡಿ ಚಾರ್ವಿ. ಹೊಡಿತೀಯ ಇಲ್ಲ ನೋಡು ದೀಕ್ಷಿತ್ ನೀನು ಹೊಡಿತೀಯ ಇಲ್ಲ ಹೇಳು. ತಲೆ ಏಟಾಯ್ತಾ? ಸುಳ್ಳು ಹೇಳ್ಬೇಡ. ತಲೆಗೆ ಏಟಾಯ್ತಾ? ಸುಳ್ಳು ಹೇಳ್ಬಾರ್ದು. ಏಟಾಯ್ತಾ ಇಲ್ಲ ನಿನ್ಗೆ? ಜೋರಾಗೈತಾ? ಹೆಂಗಿತ್ತು ಆಟ? ವಿನ್ ಆಗಿದ್ಯಾರು? ಇವಾಗ ಇನ್ನೊಂದು ಗೇಮ್ ಐತೆ, ಬನ್ನಿ ಅದನ್ನ ಆಡೋಣ. ಹೀಗೈತಿ ಅಂತ ಲಿಂಬು ಗೇಮ್. Hi everyone, I am going to sing one poem. Tap tap tap, 2 little hands clap clap clap. 1 little body right. 2 little, 1 little body round and round. ನಂತರ ಚಾರ್ವಿಗೆ ರೀಲ್ಸ್ ಮಾಡ್ಸೋಣ ಅಂತ ಹೇಳಿ ನಾನು ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ತಾಳಲ್ವ ಅವಳು, ಅದನ್ನು ಮಾಡ್ಸೋಣ ಅಂತ ಹೇಳಿ ನಾನು ರೆಡಿ ಮಾಡ್ತಾ ಇದ್ದೀನಿ. ಆಕಿ ಮೀಸು ನೋಡ್ತಾನೆ ಅಜಯ್ ಕೊಣಕರ. ಹಾಂ अजय कोणा नीटाಗಿ ಹಿಂಗೆ ಬೆಂಡ್ವ ನೀಟಾಗಿ ಹೇಳಿ. ಎಂಡ್ವೇನು ಈ ಹಾತ್ देखता ಹಾಗೆ ಹಾಂ ಫ್ರೆಂಡ್ಸ್ ನಾನು ಚಾರ್ವಿಗೆ ರೆಡಿ ಮಾಡಿ ಅವಳಿಗೆ ರೀಲ್ಸ್ ಮಾಡಿ ಮುಗಿಸೋಷ್ಟರಲ್ಲಿ ನಾನು ಒಂದು ಹಬ್ಬದ ಅಡುಗೆ ಮಾಡಿ ಮುಗಿಸೋಷ್ಟು ನನಗೆ ಸಂಭ್ರಮ ಆಗಿರುತ್ತೆ. ಯಾಕಂತ ಅಂದರೆ ಅವಳು ಅಷ್ಟು ಚೆನ್ನಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾಳೆ. ಒಂಚೂರು ಏನಾದರೂ ಹಚ್ಚಿದರೆ ಸಾಕು, ಏನಾದರೂ ಒಂದು ಡ್ರೆಸ್ ಹಾಕಿದರೆ ಸಾಕು, ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾಳೆ. ಅದೇ ಸಂತೋಷ. ಫುಲ್ ಡೇ ಅವಳ ರೀಲ್ಸ್ಗಳನ್ನೇ ನೋಡ್ಕೊತ ಇಟ್ಕೊಂಡ್ಬಿಡ್ತೀನಿ ನಾನು. ಶುದ್ಧ ಬ್ರಹ್ಮ ಪರಾಪರರ ಕಾರಾ
ಚಿದಾತ್ಮಕ ಪರಮೇಶ್ವರ ರಾಮ್ ಶೇಷಕಲ್ಪಿತ ಶುಕ ನಿದ್ರಿತ ರಾಮ್ ಬ್ರಹ್ಮಾಜ್ಞಾ ಪ್ರಾರ್ಚಿತ ರಾಮ್ ಚಂಡಕಿರಣ ಕುಲ ಮಂಡಲ ರಾಮ್ ಶ್ರೀವದ್ದಶರಥ ನಂದನ ರಾಮ್ ಕೌಶಲ್ಯ ಸುಖವರ್ಧನ ರಾಮ್ ವಿಶ್ವಾಮಿತ್ರ ಪ್ರಿಯತನ ರಾಮ್ ಘೋರ ತಾಂಡಕಾಘಾತನ ರಾಮ್ ಪಾರಿಜಾತಿ ನಿಪಾತಕ ರಾಮ್ ಪಾಕ್ಷಿಕ ಸಂರಕ್ಷಕ. ಆ ಟ್ರೆಡಿಷನಲ್ ಸಾಂಗಿಗೆ ಅವಳಿಗೆ ರೀಲ್ಸ್ ಮಾಡ್ತಿದ್ದೆ, ತುಂಬ ಚೆನ್ನಾಗಿ ಬಂತು. ಸಾಂಗ್ ಜೊತೆಗೆ ನಾನು ಹಾಡಿರೋದು ಅಷ್ಟೊಂದು ಚೆನ್ನಾಗಿಲ್ಲ ಅಂದ್ರೂ ಅದು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲೂ ಮತ್ತು ವಾಟ್ಸಪ್ಪಲ್ಲೆಲ್ಲ ಹಾಕಿದ್ದೀನಿ. ಆ ರೀಲ್ಸನ್ನು ತುಂಬ ಚೆನ್ನಾಗಿ ಬಂದಿತ್ತು. Friends, now I'll say one more story. Now I'll start the story. Come, how is that story? And which story is that? You also see. Once upon a time, Cap Uncle was so tired and one tree was there. It is so big tree and he went to sleep there. And the monkey was in the tree and all monkey came down and the monkeys took Cap and he waved and where is my cap, he said. And the Cap Uncle said, throw down, please, that is my cap, he told. And the monkey said, no, I will not throw, this is our caps, they said. And the Cap Uncle throwed him cap and the all monkey throwed monkey. And the all monkey throwed cap. How was the story?